2022ರಿಂದ ಬೆಳಗಾವಿ ಮಹಾನಗರ ಪಾಲಿಕೆ ಅಡಿ ಕೆಲಸ ನಿರ್ವಹಿಸುವ ಪೌರ ಕಾರ್ಮಿಕರಿಗೆ ಪೌಷ್ಟಿಕ ಆಹಾರ ಅಥವಾ ಅದಕ್ಕೆ ಸಂಬಂಧಿಸಿದ ಭತ್ಯೆಯನ್ನ ನೀಡದ ಹಿನ್ನೆಲೆ ಹಾಲಿ ಮಾಜಿ ಸೇರಿ ಒಟ್ಟು 4 ಆಯುಕ್ತರಿಗೆ ಸರ್ಕಾರ ಶೋಕಾಸ್ ನೋಟಿಸ್ ಜಾರಿಗೊಳಿಸಿದೆ ಎಂದು ನ್ಯಾಯವಾದಿ ಸುರೇಂದ್ರ ಉಗಾರೆ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿರುವ ವಕೀಲರು ಆದ ಸುರೇಂದ್ರ ಉಗಾರೆ, ಬೆಳಗಾವಿಯಲ್ಲಿ ಸುಮಾರು 1300ಕ್ಕೂ ಅಧಿಕ ಪೌರ ಕಾರ್ಮಿಕರಿಂದ ಪೌಷ್ಟಿಕ ಬೆಳಗಿನ ಆಹಾರವನ್ನು ನೀಡಲಾಗ್ತಾ ಇದೆ. ಮೊದಲು ಇದಕ್ಕಾಗಿ ಭತ್ಯೆ ನೀಡಲಾಗ್ತಾ ಇತ್ತು. ನಂತರದಲ್ಲಿ ಕಡ್ಡಾಯವಾಗಿ 2022ರಿಂದ ಪೌಷ್ಟಿಕ ಆಹಾರವನ್ನ ನೀಡಬೇಕು ಅಂತ ಆದೇಶಿಸಲಾಯಿತು. ಆದರೆ ಬೆಳಗಾವಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರಿಗೆ ಇತ್ತ ಭತ್ಯೆಯನ್ನ ಕೊಡಿದೆ, ಅತ್ತ ಪೌಷ್ಟಿಕ ಆಹಾರವನ್ನ ಕೊಟ್ಟಿಲ್ಲ. ಈ ಹಿನ್ನೆಲೆ ನಾಗರಿಕ ಹಕ್ಕು ನಿರ್ದೇಶನಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಈ ಆಧಾರದ ಮೇಲೆ ನಡೆದ ತನಿಖೆಯಲ್ಲಿ ಪೌಷ್ಟಿಕ ಆಹಾರವಾಗಲಿ ಅಥವಾ ಅದಕ್ಕೆ ಬೇಕಾದ ಭತ್ಯೆಯನ್ನ ನೀಡಲಿಲ್ಲವೆಂದು ಸಂಬಂಧಿಸಿದ ಇಲಾಖೆ ಕೂಡ ವರದಿಯನ್ನ ಕೊಟ್ಟಿದೆ. ಇದರ ವಿರುದ್ಧ ಕ್ರಮ ಕೈಗೊಳ್ಳಲು ಎಡಿಜಿಪಿ ಅವರಿಗೆ ಪತ್ರವನ್ನ ಬರೆಯಲಾಗಿದೆ. ಕೋಟ್ಯಾಂತರ ರೂಪಾಯಿ ಹಣವನ್ನ ಮಹಾನಗರ ಪಾಲಿಕೆ ಕೊಡದೆ ಇಟ್ಕೊಂಡು ಕುಳಿತಿದೆ. ಬಂಡವಾಳವಿಲ್ಲ ಎಂಬುದನ್ನ ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನ ಮಹಾನಗರ ಪಾಲಿಕೆ ಕೊಡದೆ ಇಟ್ಟುಕೊಂಡು ಕುಳಿತಿದೆ. ಬಂಡವಾಳ ಇಲ್ಲ ಎಂಬುದನ್ನ ರಾಜ್ಯ ಸರ್ಕಾರದ ಗಮನಕ್ಕೆ ತರಬೇಕಾಗಿತ್ತು. ಪೌರ ಕಾರ್ಮಿಕರ ಕುರಿತು ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದೆ. ಸರ್ಕಾರ ಹಾಲಿ ಮತ್ತು ಮಾಜಿ ಸೇರಿ ಒಟ್ಟು 4 ಜನ ಆಯುಕ್ತರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ ಎಂದಿದ್ದಾರೆ. ಅದು 80 ಹೆಚ್ಚು ಜನ ದಲಿತರದಾರ. ಮತ್ತೆ ಅಲ್ಲಿ ಪೌರ ಕಾರ್ಮಿಕರಿಗೆ ಬೆಳಿಗ್ಗೆ ಪೌಷ್ಟಿಕಾಹಾರ ಕೊಡಕ್ ಆಗ್ತಾ ಇಲ್ಲ. ನಾನು ನೋಡಿದೀನಿ, ಬೆಳಿಗ್ಗೆ ಏನು ಪೌಷ್ಟಿಕಾಹಾರ ಕೊಡ್ತಾ ಇಲ್ಲ ತಿಳ್ಕೊಂಡು ನಾನು ಅರ್ಜಿಯನ್ನು ಕೊಟ್ಟಿನಿ. ಆಮೇಲೆ ನವೆಂಬರ್ 12ಕ್ಕೆ ಅರ್ಜಿ ಕೊಟ್ಟ ತಕ್ಷಣ ಅವ್ರೇನ್ ಮಾಡ್ತಾರ, ನೋಟಿಸ್ ಕೊಟ್ಟು ಎಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡ್ರು. ಆಮೇಲೆ ಒಬ್ಬ ಇನ್ಸ್ಪೆಕ್ಟರ್ ದೇಶದ ಇನ್ಸ್ಪೆಕ್ಟರ್ ಇದ್ರು, ಅವ್ರೇನು ತನಿಖಾ ವರದಿಯನ್ನು ಮಾಡಿ ಕೊನೆಗೆ ತನಿಖಾ ವರದಿ ಕೊಟ್ಟು ಬಿಟ್ರು. ಸಿಕ್ತು, ಗೊತ್ತಾಯ್ತು ಇದ್ರೊಳಗ ಯಾವ ದುಡ್ಡನ್ನು ಕೊಟ್ಟಿಲ್ಲ ಮತ್ತೆ ಅವರಿಗೆ ಪೌಷ್ಟಿಕ ಆಹಾರನೂ ಕೊಟ್ಟಿಲ್ಲ ಕಂಡು ಬತ್ತು. ಕೊನೆಗೆ 25/5ಕ್ಕೆ ಇಲ್ಲಿಂದ SP ಯಾರು ಉತ್ತರ ವಲಯದ SP ಅವರು ಏನು ಮಾಡಿದ್ರು, ADGP ಸಾಹೇಬರಿಗೆ ಒಂದು ಪತ್ರ ಬರೆದ 4 ಜನ ಆಯುಕ್ತರ ಮೇಲೆ ಕ್ರಮ ತಗೋರಿ ಅಂತ ಪತ್ರ ಬರೀತಾರ. ಆ 4 ಜನ ಆಯುಕ್ತರು ಯಾರಂದ್ರೆ ರುದ್ರೇಶ ಗಾಳಿ, ಆಮೇಲೆ PN ಲೋಕೇಶ್, ಆಮೇಲೆ ಅಶೋಕ್ ದುಡುಗುಂಟಿ, ಆಮೇಲೆ ಈಗ ಸದ್ಯ ಹಾಲಿ ಇರ್ತಕ್ಕಂಥ ಕಮಿಷನರ್ ಸುಬಾ ಬಿ ಇವ್ರ ಮೇಲೆ ಕ್ರಮ ತಗೋಬೇಕು ಅಂತ 25/5ಕ್ಕೂ ಪತ್ರ ಬರೀತಾರ. ಅದಾದ್ಮೇಲೆ 1/7ಕ್ಕೆ ADGP ಸಾಹೇಬರು ಸರ್ಕಾರಕ್ಕೆ ಪತ್ರ ಬರೆದ್ರು.